ಧರ್ಮದ ಯುದ್ಧ ಮಹಾಭಾರತ. ದೃಶ್ಯ 1. ಕೌರವರ ಪಾಂಡವರ ಬಾಲ್ಯ. ಹಸ್ತಿನಾಪುರ ಅರಮನೆ. ಧೃತರಾಷ್ಟ್ರನು ತನ್ನ ಪುತ್ರ ದುರ್ಯೋಧನನನ್ನು ಬೆಳೆಸುತ್ತಾನೆ. ಇನ್ನೊಂದು ಕಡೆ ಪಾಂಡು ಪುತ್ರರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಗುರು ದ್ರೋಣಾಚಾರ್ಯರಿಂದ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಅರ್ಜುನನು ತೀವ್ರ ಶಿಸ್ತು ಮತ್ತು ಧೈರ್ಯದ ಮೂಲಕ ಗುರುದಕ್ಷಿಣೆಗೆ ಶ್ರೇಷ್ಠ ಶಿಷ್ಯನಾಗುತ್ತಾನೆ. ದೃಶ್ಯ 2. ದ್ರೌಪದಿ ಸ್ವಯಂವರ. ಅರ್ಜುನನು ಮಾಸ್ಕ್ ಹಾಕಿಕೊಂಡು ಬಾಣ ಹಾರಿಸಿ ದ್ರೌಪದಿಯ ಹೃದಯ ಗೆಲ್ಲುತ್ತಾನೆ. ಆದರೆ ಆಕೆ 5 ಪಾಂಡವರಿಗೂ ಪತ್ನಿಯಾಗುತ್ತಾಳೆ. ಇದು ಧರ್ಮದ ಆಯ್ದ ನಿರ್ಧಾರ. ದೃಶ್ಯ 3. ಜೂಜಾಟ, ವಂಚನೆ. ಯುಧಿಷ್ಠಿರನು ಜೂಜಾಟದಲ್ಲಿ ಎಲ್ಲ ಹೊಡೆದು ಕಳೆದುಕೊಳ್ಳುತ್ತಾನೆ. ರಾಜ್ಯ, ಬಂಧುಗಳು ಹಾಗೂ ದ್ರೌಪದಿಯುಳಿದೆ. ದ್ರೌಪದಿಯನ್ನು ಸಭೆಯಲ್ಲಿ ಅವಮಾನಿಸುತ್ತಾರೆ. ಆದರೆ ಕೃಷ್ಣನು ಅವಳ ಗೌರವವನ್ನು ರಕ್ಷಿಸುತ್ತಾನೆ. ದೃಶ್ಯ 4. ವನವಾಸ. ಪಾಂಡವರು 13 ವರ್ಷ ವನವಾಸಕ್ಕೆ ತೆರಳುತ್ತಾರೆ. ದುಃಖ, ಧೈರ್ಯ ಮತ್ತು ಭಗವಂತನಲ್ಲಿ ನಂಬಿಕೆಯ ಕಥೆಗಳು ಇಲ್ಲಿ ಮೂಡುತ್ತವೆ. ದೃಶ್ಯ 5. ಯುದ್ಧದ ಮೊದಲು ಗೀತೋಪದೇಶ. ಕುರುಕ್ಷೇತ್ರ. ಅರ್ಜುನನು ಯುದ್ಧ ಮಾಡಲು ಮನಸ್ಸಿಲ್ಲದೆ ನಿಲ್ಲುತ್ತಾನೆ. ಕೃಷ್ಣನು ಅವನ ಸಾರಥಿಯಾಗಿ ಗೀತೋಪದೇಶ ನೀಡುತ್ತಾನೆ. ಧರ್ಮಕ್ಕಾಗಿ ಯುದ್ಧ ಮಾಡುವುದು ಪಾಪವಲ್ಲ. ದೃಶ್ಯ 6. ಮಹಾಯುದ್ಧ, ಧರ್ಮ ವಿಜಯ. 18 ದಿನಗಳ ಯುದ್ಧ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಎಲ್ಲರೂ ಬೀಳುತ್ತಾರೆ. ಕೊನೆಗೆ ಪಾಂಡವರು ಗೆಲ್ತಾರೆ, ಆದರೆ ಅಪಾರ ನಾಶವಾಗಿದೆ. ದೃಶ್ಯ 7. ಸಮಾಪ್ತಿ, ತ್ಯಾಗದ ಮಾರ್ಗ. ಯುಧಿಷ್ಠಿರನು ರಾಜಪದ ತ್ಯಜಿಸಿ ಸಹೋದರರೊಂದಿಗೆ ಹಿಮಾಲಯದತ್ತ ಹೊರಡುತ್ತಾನೆ. ಧರ್ಮ ಪಾಲನೆಯ ಜೀವನ ಕೊನೆಗೆ ಸ್ವರ್ಗಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಮಹಾಭಾರತವು ಒಂದು ಯುದ್ಧದ ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ, ಮನುಷ್ಯನ ನಿರ್ಧಾರಗಳು, ಪ್ರತಿಫಲ ಹಾಗೂ ಕರ್ಮದ ಪಾಠ.